ಬಸವ ಐಟಿ ಚಾನಲ್ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 8051 ಮೈಕ್ರೋಕಂಟ್ರೋಲರ್ ಚಾಪ್ಟರ್ ಬರೋಂಥ ಡಾಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನೋಡೋಣ. ಈ ಟಾಪಿಕ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರುತ್ತೆ. ಸೊ ಡಾಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ ಅಂದರೆ 8051 ಮೈಕ್ರೋಕಂಟ್ರೋಲರ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಡಾಟಾನ ಮೂವ್ ಮಾಡೋದಕ್ಕೆ ಅಥವಾ ಕಾಪಿ ಮಾಡೋದಕ್ಕೆ ನಾವು ಯೂಸ್ ಮಾಡೋಂಥ ಇನ್ಸ್ಟ್ರಕ್ಷನ್. ಅದರಲ್ಲಿ ಮತ್ತೆ ಬೇರೆ ಬೇರೆ ಇನ್ಸ್ಟ್ರಕ್ಷನ್ಸ್ ಬರ್ತವೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂದರೆ ಮೂವ್ ಇನ್ಸ್ಟ್ರಕ್ಷನ್. ಇದು ಯಾವ ಥರ ಇರುತ್ತೆ ಅಂತ ಹಿಂದಿನ ಒಂದು ವೀಡಿಯೋದಲ್ಲಿ ನೋಡಿದ್ವಿ. ಮೂವ್ ಇನ್ಸ್ಟ್ರಕ್ಷನ್ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ವಿ. ಸೊ ಅದರಲ್ಲಿ ಭಾಳಷ್ಟು ಮತ್ತು ಮೂವ್ ಇನ್ಸ್ಟ್ರಕ್ಷನಲ್ಲೇ ಭಾಳಷ್ಟು ರೀತಿಯಾದಂಥ ಅಥವಾ ಭಾಳಷ್ಟು ಕಂಡೀಷನಲ್ಲಿ ಬಳಸ್ತಂಥ ಇನ್ಸ್ಟ್ರಕ್ಷನ್ಸ್ ಬರ್ತವೆ. ಸೊ ಅವೆಲ್ಲ ಎಲ್ಲೆಲ್ಲಿ ಯೂಸ್ ಆಗ್ತವೆ, ಯಾವ ಥರ ವರ್ಕ್ ಆಗುತ್ತೆ ಅಂತ ಹಿಂದಿನ ವೀಡಿಯೋದಲ್ಲಿ ನೋಡಿದ್ವಿ. ಸೊ ಆ ವಿಡಿಯೋ ನೋಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಆಗಿರುತ್ತೆ, ಅಲ್ಲಿ ಹೋಗಿ ಕೂಡ ನೀವು ನೋಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಉಳಿದಂಥ ಡಾಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನೋಡೋಣ. ಸೊ ಮೊದಲಿಗೆ ಮೂವ್ ಸಿ ಅನ್ನೋ ಇನ್ಸ್ಟ್ರಕ್ಷನ್, ಮೂವ್ ಸಿ A, DPTR. ಸೊ ಇದು ಏನಂದರೆ ಒಂದು ಇಂಟರ್ನಲ್ ರಾಮ್ ಏನಿರುತ್ತೆ ಪ್ರೋಗ್ರಾಮ್ ಮೆಮೊರಿ, ಆ ಪ್ರೋಗ್ರಾಮ್ ಮೆಮೊರಿಯಲ್ಲಿರೋಂಥ ಯಾವುದಾದ್ರೂ ಒಂದು ಡಾಟಾನ ಕಾಪಿ ಮಾಡೋವಂಥ ಇನ್ಸ್ಟ್ರಕ್ಷನ್ ಇದು. ಸೊ ಮೂವ್ ಸಿ A, DPTR instruction copies a byte of data located in program code into register A. ಸೊ ಇಲ್ಲೇನು ಮಾಡುತ್ತೆ ಅಂದರೆ ಯಾವುದೋ ಒಂದು ಪ್ರೋಗ್ರಾಮ್ ಕೋಡಲ್ಲಿ ಅಥವಾ ರಾಮಲ್ಲಿ ಯಾವುದೋ ಒಂದು ಅಡ್ರೆಸ್ಸಿಂದ ಆ ಅಡ್ರೆಸ್ ನಾವಿಲ್ಲಿ ಏನು ಸ್ಪೆಸಿಫೈ ಮಾಡಿರ್ತೀವಿ DPTR ಮತ್ತು ಎದಲ್ಲಿರೋಂಥದ್ದು, ಆ ಅಡ್ರೆಸ್ನ ಹುಡುಕಿ ಅದರಲ್ಲಿರೋಂಥ ಡಾಟಾನ ಏನು ಮಾಡುತ್ತೆ, ರಿಜಿಸ್ಟರ್ ಎಗೆ ಕಾಪಿ ಮಾಡುತ್ತೆ. ಸೊ ದ ಅಡ್ರೆಸ್ ಆಫ್ ದ ಡಿಸೈರ್ಡ್ ಬೈಟ್ in the code space is formed by adding the original value of accumulator to the 16-bit DPTR register. ಸೊ ಈ ಇಂಟರ್ನಲ್ ರಾಮ್ ಮೆಮೊರಿ ಆಗಲಿ ಅಥವಾ ಎಕ್ಸ್ಟರ್ನಲ್ ರಾಮ್ ಮೆಮೊರಿ ಆಗಲಿ ಅಪ್ ಟು 16 ಬಿಟ್ವರೆಗೂ ಅದರ ಅಡ್ರೆಸ್ ಲೆಂತ್ ಇರುತ್ತೆ. ಸೊ ಆ 16 ಬಿಟ್ ಅಡ್ರೆಸ್ಸು ಹಿಡಿದಿಟ್ಕೊಳ್ಳೋದಕ್ಕೆ ನಾವು DPTR ರಿಜಿಸ್ಟರ್ನ ಯೂಸ್ ಮಾಡ್ತೀವಿ. ಸೊ ಈ DPTR ರಿಜಿಸ್ಟರ್ಲಿರೋಂಥ ನಂಬರ್ ಮತ್ತು ಅಕ್ಯುಮುಲೇಟ್ರಲ್ಲಿ ಈಗಾಗಲೇ ಏನು ಮೊದಲು ಇರುತ್ತೆ ನಂಬರ್, ಅವೆರಡು ಆ್ಯಡ್ ಆಗಿ ಸೊ ಟೋಟಲ್ ನಂಬರ್ ಏನು ಬರುತ್ತೋ ಆ ನಂಬರ್ ಅಡ್ರೆಸ್ ಲೊಕೇಶನಲ್ಲಿ ಏನಿದೆನೋ ಆ ಡಾಟಾ ಬಂದು ರಿಜಿಸ್ಟರ್ಗೆ ಮೂವ್ ಆಗುತ್ತೆ ಈ ಇನ್ಸ್ಟ್ರಕ್ಷನ್ ಪ್ರಕಾರ. ಸೊ ಸಿಂಟ್ಯಾಕ್ಸ್ ಒಂದೇ ಫಿಕ್ಸೆಡ್ ಸಿಂಟ್ಯಾಕ್ಸ್ ಇದು. ಮೂವ್ ಸಿ A, DPTR ಅಂದರೆ ರೀಡ್ ಕೋಡ್ ಮೆಮೊರಿ ಎಟ್ A + DPTR. ಅಂದರೆ ಎ ರಿಜಿಸ್ಟ್ರಲ್ಲಿ ಏನು ನಂಬರ್ ಇರುತ್ತೋ ಅದು ಪ್ಲಸ್ DPTR ರಿಜಿಸ್ಟ್ರಲ್ಲಿ ಏನು ನಂಬರ್ ಇರುತ್ತೋ ಎರಡು ಆ್ಯಡ್ ಆಗಿ ಯಾವ ನಂಬರ್ ಬರುತ್ತೋ ಅದರಲ್ಲಿ ಆ ನಂಬರ್ ಅಡ್ರೆಸ್ ಲೊಕೇಶನಲ್ಲಿ ಏನಿರುತ್ತೋ ಆ ಡಾಟಾನ ರಿಜಿಸ್ಟರ್ ಎಗೆ ಮೂವ್ ಮಾಡೋಂಥ ಇನ್ಸ್ಟ್ರಕ್ಷನ್ ಇದು. ಸೊ ಎಕ್ಸಾಂಪಲ್ ಕೂಡ ಸೇಮ್ ಎಕ್ಸಾಂಪಲ್ ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತದೆ. ಸೊ ಇನ್ನು ಇದು 1 ಬೈಟ್ ಇನ್ಸ್ಟ್ರಕ್ಷನ್. ಸೊ ಇದು ಮೂವ್ ಸಿ A, DPTR. ಇಲ್ಲಿ MOVC ಅಂದರೆ ಮೂವ್ ಸಿ ಬಳಸಿದ್ದೀವಿ ಅಂದರೆ ಅಲ್ಲಿ ಆಕ್ಸೆಸ್ ಆಗುವಂಥ ಮೆಮೊರಿ ಯಾವುದಂದರೆ ರಾಮ್, ಎಕ್ಸ್ಟರ್ನಲ್ ಆಗಿರ್ಬೋದು ಅಥವಾ ಇಂಟರ್ನಲ್ ರಾಮ್ ಆಗಿರ್ಬೋದು. ನೆಕ್ಸ್ಟ್ ಇನ್ನೊಂದು ಇನ್ಸ್ಟ್ರಕ್ಷನ್ MOVC A, PC ಅಂದರೆ ಮೂವ್ ಸಿ A, PC. ಸೊ ಇದು ಕೂಡ ಸೇಮ್ ಇನ್ಸ್ಟ್ರಕ್ಷನ್, ಯಾವುದು ಹಿಂದಿನ ಇನ್ಸ್ಟ್ರಕ್ಷನ್ ನೋಡಿದಲ್ಲ ಅದೇ ರೀತಿ. ಆದರೆ ಇಲ್ಲಿ ಏನು ಮಾಡುತ್ತೆ, 16 ಬಿಟ್ ಅಡ್ರೆಸ್ DPTR ಅಲ್ಲಿ ಇರೋದನ್ನು ತೊಗೊಳೋದು ಬಿಟ್ಟು ಪ್ರೋಗ್ರಾಮ್ ಕೌಂಟ್ರಲ್ಲಿ ಏನು ಅಡ್ರೆಸ್ ಇರುತ್ತೋ ಅದನ್ನು ಇಲ್ಲಿ ತೊಗೊಳುತ್ತೆ ಈ ಇನ್ಸ್ಟ್ರಕ್ಷನ್. ಸೊ ಪ್ರೋಗ್ರಾಮ್ ಕೌಂಟ್ರಲ್ಲಿ ಇರುವಂಥ 16 ಬಿಟ್ ನಂಬರ್ ಪ್ಲಸ್ ಎ ರಿಜಿಸ್ಟ್ರಲ್ಲಿ ಏನು 8 ಬಿಟ್ ನಂಬರ್ ಇರುತ್ತೆ ಅವೆರಡು ಆ್ಯಡ್ ಆಗಿ ಆ ನಂಬರ್ ಲೊಕೇಶನಲ್ಲಿರುವಂಥ ಅಡ್ರೆಸ್ ಲೊಕೇಶನಲ್ಲಿರುವಂಥ ಡಾಟಾ ಬಂದು ಎ ರಿಜಿಸ್ಟರ್ಗೆ ಕಾಪಿ ಆಗುತ್ತೆ. ಸೊ ಇದು ಸಿಂಟ್ಯಾಕ್ಸ್ MOVC A, PC. ಸೇಮ್ ಪ್ರೋಗ್ರಾಮ್ ಕೌಂಟ್ರಲ್ಲಿರೋದು ಮತ್ತು ಎ ರಿಜಿಸ್ಟ್ರಲ್ಲಿರುವಂಥ ಎರಡು ನಂಬರ್ಸ್ ಆ್ಯಡ್ ಆಗಿ ಆ ನಂಬರ್ ಲೊಕೇಶನ್ ಅಡ್ರೆಸ್ಸಲ್ಲಿ ಏನಿರುತ್ತೋ ಡಾಟಾ ಅದು ಬಂದು ರಿಜಿಸ್ಟರಿಗೆ ಕಾಪಿ ಆಗುತ್ತೆ. ಸೊ ಎಕ್ಸಾಂಪಲ್ ಕೂಡ ಫಿಕ್ಸ್ಡ್ ಸಿಂಟ್ಯಾಕ್ಸ್ ಇರುತ್ತೆ. ಇನ್ನು ಇದು 1 ಬೈಟ್ ಇನ್ಸ್ಟ್ರಕ್ಷನ್. ಸೊ ಇವಿಷ್ಟು ಇಂಟರ್ನಲ್ ರಾಮಲ್ಲಿರುವಂಥ ಡಾಟಾನ ನಾವು ಮೂವ್ ಮಾಡಬೇಕಾದ್ರೆ ಯೂಸ್ ಮಾಡಬೇಕಾದಂಥ ಇವೆರಡು ಇನ್ಸ್ಟ್ರಕ್ಷನ್ಗಳು. ನೆಕ್ಸ್ಟು MOVX ಇನ್ಸ್ಟ್ರಕ್ಷನ್. ಸೊ ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್. ಯಾಕಂದರೆ ಇಲ್ಲಿ ನಾವು ಎಕ್ಸ್ಟರ್ನಲ್ ರ್ಯಾಮ್ ಕನೆಕ್ಟ್ ಮಾಡಿದಾಗ ಅದರಲ್ಲಿ ಡಾಟಾ ಮೂವ್ ಮಾಡಬೇಕು, ಸ್ಟೋರ್ ಮಾಡಬೇಕು ಅಥವಾ ಅದರಲ್ಲಿರೋಂಥ ಡಾಟಾ ರೀಡ್ ಮಾಡಬೇಕಂದ್ರೆ ಈ ಒಂದು MOVX ಅಂದರೆ MOVX ಇನ್ಸ್ಟ್ರಕ್ಷನ್ನ ಬಳಸ್ತೀವಿ. ಇನ್ನು ಅದರದ್ದು ALP ಫಾರ್ಮೆಟ್ ಯಾವ ಥರ ಇರುತ್ತೆ ಅಂದರೆ MOVX ಡೆಸ್ಟಿನೇಷನ್ ಬೈಟ್, ಸೋರ್ಸ್ ಬೈಟ್. MOVX ಇನ್ಸ್ಟ್ರಕ್ಷನ್ ಈಸ್ ಯೂಸ್ಡ್ ಟು ಆಕ್ಸೆಸ್ ಎಕ್ಸ್ಟರ್ನಲ್ ಡಾಟಾ ಮೆಮೊರಿ ಅಂದರೆ ಎಕ್ಸ್ಟರ್ನಲ್ ರ್ಯಾಮ್ನ ಆಕ್ಸೆಸ್ ಮಾಡೋದಕ್ಕೆ ಈ MOVX ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ತೀವಿ.
ಸೊ ಇಲ್ಲಿ ಮೂವ್ ಆಮೇಲೆ ಎಕ್ಸ್ ಬಂದಿದೆಲ್ಲ ಮುಂದೆ, ಎಕ್ಸ್ ಅಂದರೆ ನಾವು ತಿಳ್ಕೊಂಬಿಡ್ಬೇಕು ಇಲ್ಲಿ ಎಕ್ಸ್ಟರ್ನಲ್ ಮೆಮೊರಿ ಅಂತ. ಸೊ ಓನ್ಲಿ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಕ್ಯಾನ್ ಬಿ ಯೂಸ್ಡ್ ವಿತ್ ಮೂವ್ ಎಕ್ಸ್ ಇನ್ಸ್ಟ್ರಕ್ಷನ್. ಸೊ ಈ ಇನ್ಸ್ಟ್ರಕ್ಷನ್ ಜೊತೆ ಮೂವ್ ಎಕ್ಸ್ ಇನ್ಸ್ಟ್ರಕ್ಷನ್ ಜೊತೆ ಇಲ್ಲಿ ಯಾವುದಾದ್ರೂ ಒಂದು ಸೋರ್ಸ್ ಆಗಿರ್ಬೋದು, ಡೆಸ್ಟಿನೇಷನ್ ಆಗಿರ್ಬೋದು, ಒಂದು ಬೈಟ್ ಅಥವಾ ಒಂದು ಆಪರೆಂಡ್ ಮಾತ್ರ ರಿಜಿಸ್ಟರ್ಗೆ ಫಿಕ್ಸ್ಡ್ ಇರುತ್ತೆ. ಆ್ಯಂಡ್ ಇನ್ನೊಂದು ಆಪರೆಂಡ್ ಯಾವುದಾದ್ರೂ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ಗೆ ಆಗಿರ್ಬೇಕು ಇಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು 4 ಸಿಂಟ್ಯಾಕ್ಸ್ಗಳು ಮೂವ್ ಎಕ್ಸ್ ಇನ್ಸ್ಟ್ರಕ್ಷನಲ್ಲಿ ಬರ್ತವೆ. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಒನ್ ಮೂವ್ ಎಕ್ಸ್ ಎ ಕಮ ಎಟ್ ಡಿ ಪಿ ಟಿ ಆರ್. ಸೊ ಈ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ ಡಿ ಪಿ ಟಿ ಆರಲ್ಲಿ ಏನು 16 ಬಿಟ್ ನಂಬರ್ ಇರುತ್ತೋ ಆ ನಂಬರ್ನ ಎಕ್ಸ್ಟರ್ನಲ್ ಮೆಮೊರಿ ಅಡ್ರೆಸ್ ಲೊಕೇಶನ್ ಏನಿದೆ ಅಂತ ನೋಡುತ್ತೆ. ಅಂದರೆ ಎಟ್ ಡಿ ಪಿ ಟಿ ಆರ್ ಅಂದರೆ ಏನು, ಡಿ ಪಿ ಟಿ ಆರಲ್ಲಿ ಏನು ನಂಬರ್ ಇರುತ್ತೆ ಆ ನಂಬರ್ ಲೊಕೇಶನ್ ಎಕ್ಸ್ಟರ್ನಲ್ ಮೆಮೊರಿಯಲ್ಲಿ ಏನಿದೆ ಅಲ್ಲಿ ಇರುವಂಥ ಡಾಟಾ, ಆ ಲೊಕೇಶನಲ್ಲಿ ಇರುವಂಥ ಡಾಟಾ ರಿಜಿಸ್ಟರ್ ಹೇಗೆ ಬಂದು ಕಾಪಿ ಆಗುತ್ತೆ ಇದು. ಸೊ ಇದು ಏನು ಸಿಂಟ್ಯಾಕ್ಸ್ ಇದಾವೋ ಈ ಒಂದು ಇನ್ಸ್ಟ್ರಕ್ಷನ್ದು ಅದೇ ಫಿಕ್ಸ್ಡ್ ಎಕ್ಸಾಂಪಲ್. ಆ್ಯಂಡ್ ಇದು 1 ಬೈಟ್ ಇನ್ಸ್ಟ್ರಕ್ಷನ್. ಆ್ಯಂಡ್ ಈ ಮೂವ್ ಎಕ್ಸ್ ಜೊತೆ ಬಳಸೋಂಥ ಎಲ್ಲ ಇನ್ಸ್ಟ್ರಕ್ಷನ್ ಕೂಡ 1 ಬೈಟ್ ಆಗಿರ್ತವೆ. ಸೊ ಇಲ್ಲಿ ಮೂವ್ ಎಕ್ಸ್ ಎಟ್ ಡಿ ಪಿ ಟಿ ಆರ್ ಕಾಮ ಎ. ಸೊ ಈ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ ಎದಲ್ಲಿರುವಂಥ ಡಾಟಾ ಡಿ ಪಿ ಟಿ ಆರಲ್ಲಿ ಏನು ನಂಬರ್ ಇರುತ್ತೋ ಅಥವಾ ಡಿ ಪಿ ಟಿ ಆರ್ ಯಾವ ಅಡ್ರೆಸ್ನ ಪಾಯಿಂಟ್ ಮಾಡ್ತಾ ಇರುತ್ತೆ ಎಕ್ಸ್ಟರ್ನಲ್ ಮೆಮೊರಿದು, ಅಲ್ಲಿಗೆ ಹೋಗಿ ಡಾಟಾ ಕಾಪಿ ಆಗುತ್ತೆ ಎ ರಿಜಿಸ್ಟ್ರಲ್ಲಿರೋದು. ಸೊ ಎಕ್ಸಾಂಪಲ್ ಕೂಡ ಫಿಕ್ಸ್ಡ್ ಇರುತ್ತೆ. ಆ್ಯಂಡ್ ಥರ್ಡ್ ಸಿಂಟ್ಯಾಕ್ಸ್ ನೋಡೋದಾದರೆ ಮೂವ್ ಎಕ್ಸ್ ಎ ಕಮ ಎಟ್ ಆರ್ ಐ. ಎಟ್ ಆರ್ ಐ ಅಂದರೆ ಇಲ್ಲಿ 16 ಬಿಟ್ ನಮ್ಗೆ ಅಡ್ರೆಸ್ ಇತ್ತು ಎಕ್ಸ್ಟರ್ನಲ್ ರ್ಯಾಮ್ದು ಅಂದರೆ ನಾವು ಡಾಟಾ ಪಾಯಿಂಟ್ರನ್ನ ಯೂಸ್ ಮಾಡ್ತೀವಿ ಆ ಅಡ್ರೆಸ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಅದೇ 8 ಬಿಟ್ ರಿಜಿಸ್ಟರ್ ಇತ್ತು, ಬರೀ 8 ಬಿಟ್ ಅಡ್ರೆಸ್ ಇತ್ತು ಅಂದರೆ ನಾವು ಅಲ್ಲಿ ಏನು ಮಾಡ್ತೀವಿ ರಿಜಿಸ್ಟರ್ನ ಕೂಡ ಯೂಸ್ ಮಾಡ್ಬೋದು, ಡಿ ಪಿ ಟಿ ಆರ್ನ ಕೂಡ ಯೂಸ್ ಮಾಡ್ಬೋದು, ಅದೇ ರೀತಿಲಿ ರಿಜಿಸ್ಟರ್ನ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಆ ರಿಜಿಸ್ಟರ್ಗಳು ಕೂಡ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಯೂಸ್ ಮಾಡ್ತೀವಿ. ಸೊ ಅದರಿಂದಾಗಿ ರಿಜಿಸ್ಟರ್ 0 ಅಥವಾ ರಿಜಿಸ್ಟರ್ 1 ಮಾತ್ರ ಯೂಸ್ ಮಾಡ್ಬೋದು ಅಷ್ಟೇ. ಸೊ ಇನ್ನು ಈ ಇನ್ಸ್ಟ್ರಕ್ಷನ್ ಮೂವ್ ಎಕ್ಸ್ ಎ ಕಾಮ ಎಟ್ ಆರ್ ಐ ಇದೇನು ಮಾಡುತ್ತೆ ಅಂದರೆ ಈ ರಿಜಿಸ್ಟರ್ ಆರ್ ಐ ಪ್ಲೇಸಲ್ಲಿ ಯಾವ ರಿಜಿಸ್ಟರ್ ಇರುತ್ತೋ R0 ಅಥವಾ R1 ಅದು ಯಾವ ಲೊಕೇಶನ್ನ ಪಾಯಿಂಟ್ ಮಾಡ್ತಾ ಇರ್ತಾರೆ ರ್ಯಾಮ್ ಲೊಕೇಶನ್, ಅಲ್ಲಿರುವಂಥ ಡಾಟಾ ಬಂದು ಎ ರಿಜಿಸ್ಟರ್ಗೆ ಕಾಪಿ ಆಗುತ್ತೆ. ಇನ್ನು ಎಕ್ಸಾಂಪಲ್ ನೋಡ್ಬೋದು ಮೂವ್ ಎಕ್ಸ್ ಎ ಕಮ ಎಟ್ R1. ಸೊ ರಿಜಿಸ್ಟರ್ R1 ಯಾವ ಲೊಕೇಶನ್ನ ಪಾಯಿಂಟ್ ಮಾಡ್ತಾ ಇರುತ್ತೆ ಎಕ್ಸ್ಟರ್ನಲ್ ಮೆಮೊರಿದು, ಎಕ್ಸ್ಟರ್ನಲ್ ರ್ಯಾಮ್ದು, ಅಲ್ಲಿರುವಂಥ ಡಾಟಾ ಎ ರಿಜಿಸ್ಟರ್ಗೆ ಬಂದು ಕಾಪಿ ಆಗುತ್ತೆ. ನೆಕ್ಸ್ಟ್ ಮೂವ್ ಎಕ್ಸ್ ಎಟ್ ಆರ್ ಐ ಕಮ ಎ. ಈ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ ಎದಲ್ಲಿರುವಂಥ ಡಾಟಾ ಈ ಆರ್ ಐ ರಿಜಿಸ್ಟರ್ ಯಾವ ಲೊಕೇಶನ್ ಪಾಯಿಂಟ್ ಮಾಡ್ತಾ ಇರ್ತಾರೆ ರ್ಯಾಮ್ ಲೊಕೇಶನ್ ಅಲ್ಲಿಗೆ ಕಾಪಿ ಮಾಡುತ್ತೆ ಎದಲ್ಲಿರುವಂಥ ಡಾಟಾನ. ಸೊ ಎಕ್ಸಾಂಪಲ್ ನೋಡ್ಬೋದು ಮೂವ್ ಎಕ್ಸ್ ಎಟ್ R1 ಕಮ ಎ. ಸೊ ಎ ರಿಜಿಸ್ಟ್ರಲ್ಲಿರುವಂಥ ಡಾಟಾ R1 ರಿಜಿಸ್ಟರ್ ಯಾವ ಲೊಕೇಶನ್ನ ಪಾಯಿಂಟ್ ಮಾಡ್ತಾ ಇರುತ್ತೋ ಅಲ್ಲಿಗೆ ಹೋಗಿ ಕಾಪಿ ಆಗುತ್ತೆ. ಸೊ ಈ ಮೂವ್ ಎಕ್ಸ್ ಇನ್ಸ್ಟ್ರಕ್ಷನಲ್ಲಿ ಬರ್ತಕ್ಕಂಥ ಎಲ್ಲ ಇನ್ಸ್ಟ್ರಕ್ಷನ್ ಕೂಡ 1 ಬೈಟ್ ಇನ್ಸ್ಟ್ರಕ್ಷನ್. ಅಂದರೆ ಈ ಇನ್ಸ್ಟ್ರಕ್ಷನ್ ಯಾವುದಾದ್ರೂ ಇನ್ಸ್ಟ್ರಕ್ಷನ್ ಬಳಸ್ರಿ ರಾಮಲ್ಲಿ 1 ಬೈಟ್ ಸ್ಪೇಸ್ನ ಇವು ಕನ್ಸ್ಯೂಮ್ ಮಾಡ್ಕೊಳ್ತೇವೆ. ನೆಕ್ಸ್ಟ್ ಪುಷ್ ಡೈರೆಕ್ಟ್ ಇನ್ಸ್ಟ್ರಕ್ಷನ್. ಸೊ ಪುಷ್ ಇನ್ಸ್ಟ್ರಕ್ಷನ್ ಕಾಪೀಸ್ ದ ಇಂಡಿಕೇಟೆಡ್ ಬೈಟ್ ಇನ್ ಟು ದ ಸ್ಟ್ಯಾಕ್ ಆ್ಯಂಡ್ ಇನ್ಕ್ರಿಮೆಂಟ್ಸ್ ದ ಸ್ಟ್ಯಾಕ್ ಪಾಯಿಂಟರ್ ಬೈ 1. ಸೊ ಪುಷ್ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ ಅಲ್ಲಿ ಯಾವ ಡಾಟಾನ ನಾವು ಸ್ಪೆಸಿಫೈ ಮಾಡಿರ್ತೀವಿ ಅಲ್ಲಿ ಡಾಟಾ ಯಾವ ಅಡ್ರೆಸ್ನ ಅಥವಾ ಯಾವ ಬೈಟ್ ನಾವು ಸ್ಪೆಸಿಫೈ ಮಾಡಿರ್ತೀವಿ ಅಲ್ಲಿ ಇರುವಂಥ ಡಾಟಾನ ಏನು ಮಾಡುತ್ತೆ ಸ್ಟ್ಯಾಕಿಗೆ ಕಾಪಿ ಮಾಡುತ್ತೆ ಈ ಇನ್ಸ್ಟ್ರಕ್ಷನ್. ಆ್ಯಂಡ್ ಕಾಪಿ ಮಾಡಿದ್ಮೇಲೆ ಸ್ಟ್ಯಾಕ್ ಪಾಯಿಂಟ್ರನ್ನ ಬೈ 1 ಇಂಕ್ರಿಮೆಂಟ್ ಮಾಡುತ್ತೆ ಇದು. ಸೊ ಅಂದರೆ ಡೈರೆಕ್ಟ್ ಅಡ್ರೆಸ್ ನಾವು ಇಲ್ಲಿ ಆಪರ್ಯಾಂಡಲ್ಲಿ ಏನು ಡೈರೆಕ್ಟ್ ಅಡ್ರೆಸ್ ಬಳಸಿರ್ತೀವಿ ಅಲ್ಲಿ ಇರುವಂಥ ಡಾಟಾ ಬಂದು ಸ್ಟ್ಯಾಕಿಗೆ ಸ್ಟೋರ್ ಆಗುತ್ತೆ. ಆಮೇಲೆ ಸ್ಟ್ಯಾಕ್ ಪಾಯಿಂಟ್ರ್ ಬೈ 1 ಇಂಕ್ರಿಮೆಂಟ್ ಆಗುತ್ತೆ. ಸೊ ಇದು ಪುಷ್ ಇನ್ಸ್ಟ್ರಕ್ಷನ್ ಕೆಲಸ. ದಿಸ್ ಇನ್ಸ್ಟ್ರಕ್ಷನ್ ಸಪೋರ್ಟ್ಸ್ ಓನ್ಲಿ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್. ಸೊ ಓನ್ಲಿ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ನಾವು ಪುಷ್ ಇನ್ಸ್ಟ್ರಕ್ಷನ್ನ ಬಳಸ್ಬೋದು. ಸೊ ಒಂದು ಸಿಂಪಲ್ ಸಿಂಟ್ಯಾಕ್ಸ್ ಇದ್ರದ್ದು ಪುಷ್ ಡೈರೆಕ್ಟ್ ಅನ್ನೋದು ಡೈರೆಕ್ಟ್ ಫಿಕ್ಸ್ಡ್ ಸಿಂಟ್ಯಾಕ್ಸ್. ಸೊ ಇದೇನು ಮಾಡುತ್ತೆ ಈ ಡೈರೆಕ್ಟ್ ಅಡ್ರೆಸ್ ಪ್ಲೇಸಲ್ಲಿ ಏನು ಬಳಸಿರ್ತೀವಿ ಅಡ್ರೆಸ್ನ ಅಲ್ಲೇ ಅಡ್ರೆಸ್ಸಲ್ಲಿರುವಂಥ ಡಾಟಾ ಬಂದು ಸ್ಟ್ಯಾಕಿಗೆ ಕಾಪಿ ಆಗುತ್ತೆ. ಆ್ಯಂಡ್ ಸ್ಟ್ಯಾಕ್ ಪಾಯಿಂಟ್ರ್ ಏನಾಗುತ್ತೆ +1 ಅಂದರೆ ಬೈ 1 ಇಂಕ್ರಿಮೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಒಂದು ಇನ್ಸ್ಟ್ರಕ್ಷನ್ನ ಪುಷ್ 0E0H ಅಂದರೆ ಇಲ್ಲೇನಾಗುತ್ತೆ 0E0 ಅಂತ ಇದರಲ್ಲಿ ಏನು ಅಡ್ರೆಸ್ ಇದೆಯೋ ಅದು ರಿಜಿಸ್ಟರ್ ಎದು ಅಡ್ರೆಸ್. ಅದು ನಾವಿಲ್ಲಿ ಎ ಅಂತ ಬಳಸೋಕ್ಕಾಗಲ್ಲ, ಯಾಕಂದರೆ ರಿಜಿಸ್ಟರ್ ಮೋಡಲ್ಲಾದರೆ ನಾವು ಎ ಬಳಸ್ಬೋದು ಡೈರೆಕ್ಟಾಗಿ. ಆದರೆ ಇಲ್ಲಿ ಓನ್ಲಿ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಬಳಸ್ತೀವಲ್ಲ, ಸೊ ಹಂಗಾಗಿ ಓನ್ಲಿ ಡೈರೆಕ್ಟ್ ಅಡ್ರೆಸ್ನ ಮಾತ್ರ ಬಳಸ್ಬೋದು ನಾವು ರ್ಯಾಮ್ ಲೊಕೇಶನ್ದು. ಸೊ ಇದೇನು ಮಾಡುತ್ತೆ ಅಂದರೆ ಈ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಎದಲ್ಲಿರುವಂಥ ಡಾಟಾ ಅಥವಾ E0H ಈ ಅಡ್ರೆಸ್ ಲೊಕೇಶನ್ಲಿರುವಂಥ ಡಾಟಾನ ಸ್ಟ್ಯಾಕಿಗೆ ಕಾಪಿ ಮಾಡುತ್ತೆ. ಇದು 2 ಬೈಟ್ಸ್ ಇನ್ಸ್ಟ್ರಕ್ಷನ್.
ನೆಕ್ಸ್ಟ್ ಪಾಪ್ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಇದೇನು ಮಾಡುತ್ತೆ ಅಂದರೆ ಸ್ಟ್ಯಾಕ್ ಪಾಯಿಂಟ್ರಲ್ಲಿರೋಂಥ ಡಾಟಾನ ನಾವೇನು ಡೈರೆಕ್ಟ್ ಅಡ್ರೆಸ್ಸಿಗೆ ಕೊಟ್ಟಿರ್ತೀವಿ ಅಲ್ಲಿಗೆ ಕಾಪಿ ಮಾಡುತ್ತೆ ಆ್ಯಂಡ್ ಸ್ಟ್ಯಾಕ್ ಪಾಯಿಂಟರ್ ಬೈ 1 ಡಿಕ್ರಿಮೆಂಟ್ ಆಗುತ್ತೆ ಇಲ್ಲಿ. ಸೊ ಪುಷಲ್ಲಿ ಏನು ಮಾಡ್ತಿತ್ತು, ಡೈರೆಕ್ಟ್ ಅಡ್ರೆಸ್ಸಲ್ಲಿರುವಂಥ ಡಾಟಾನ ಸ್ಟ್ಯಾಕಿಗೆ ಕಾಪಿ ಮಾಡಿ ಸ್ಟ್ಯಾಕ್ ಪಾಯಿಂಟರ್ನ ಬೈ 1 ಇನ್ಕ್ರಿಮೆಂಟ್ ಮಾಡ್ತಿತ್ತು. ಆದರೆ ಪಾಪ್ ಇನ್ಸ್ಟ್ರಕ್ಷನ್ ಏನಿದೆ ಅದಕ್ಕೆ ಡೈರೆಕ್ಟಾಗಿ ಅಪೋಸಿಟ್ ಆಗಿರುತ್ತೆ. ಅಂದರೆ ಸ್ಟ್ಯಾಕಲ್ಲಿರುವಂಥ ಡಾಟಾನ ಡೈರೆಕ್ಟ್ ಅಡ್ರೆಸ್ ಏನು ಸ್ಪೆಸಿಫೈ ಮಾಡಿರ್ತೀವಿ ಅಲ್ಲಿಗೆ ಕಾಪಿ ಮಾಡಿ ಸ್ಟ್ಯಾಕ್ ಪಾಯಿಂಟರ್ನ ಬೈ 1 ಡಿಕ್ರಿಮೆಂಟ್ ಮಾಡುತ್ತೆ. ಸೊ ಇದು ಕೂಡ ಅಷ್ಟೇ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮಾಡಲ್ ಯೂಸ್ ಮಾಡ್ಬೋದು ನಾವು. ಸೊ ಪಾಪ್ ಆಗಬೇಕಿದು ಪಾಪ್ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಇದೇನು ಮಾಡುತ್ತೆ. ಸೊ ಪಾಪ್ ಡೈರೆಕ್ಟ್ ಸಿಂಟ್ಯಾಕ್ಸ್ ಫಿಕ್ಸೆಡ್ ಸಿಂಟ್ಯಾಕ್ಸ್ ಇದೇನು ಮಾಡುತ್ತೆ ಅಂದರೆ ಇಲ್ಲೇನು ಡೈರೆಕ್ಟ್ ಪ್ಲೇಸಲ್ಲಿ ಅಡ್ರೆಸ್ ಬಳಸಿರ್ತೀವಿ, ಡೈರೆಕ್ಟ್ ರಿಜಿಸ್ಟರ್ ಅಡ್ರೆಸ್ಗಳನ್ನ ಅಥವಾ ರ್ಯಾಮ್ ಲೊಕೇಶನ್ ಅಡ್ರೆಸ್ನ ಅಲ್ಲಿರೋಂಥ ಡಾಟಾನ ಸ್ಟ್ಯಾಕ್ ಪಾಯಿಂಟ್ರಿಗೆ ಕಾಪಿ ಮಾಡಿ ಸ್ಟ್ಯಾಕ್ ಪಾಯಿಂಟಲ್ಲಿರೋಂಥ ಡಾಟಾನ ಡೈರೆಕ್ಟ್ ಅಡ್ರೆಸ್ಸಿಗೆ ಕಾಪಿ ಮಾಡಿ ಸ್ಟ್ಯಾಕ್ ಪಾಯಿಂಟನ್ನು ಬೈ 1 ಡಿಕ್ರಿಮೆಂಟ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಪಾಪ್ 0E0H ಅಗೇನ್ ಇಲ್ಲಿ 0E0 ಅಂದರೆ ರಿಜಿಸ್ಟರ್ ಎದ ಅಡ್ರೆಸ್. ಸೊ ಪಾಪ್ ಅಂದರೆ ಸ್ಟ್ಯಾಕಲ್ಲಿ ಏನಿರುತ್ತೆ ಡಾಟಾ ಅದು ಹೋಗಿ ರಿಜಿಸ್ಟ್ರಿಗೆ ಸ್ಟೋರ್ ಆಗುತ್ತೆ ಆ್ಯಂಡ್ ಇದು ಕೂಡ 2 ಬೈಟ್ಸ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಎಕ್ಸ್ಚೇಂಜ್ ಇನ್ಸ್ಟ್ರಕ್ಷನ್ಗಳು. ಇದರಲ್ಲಿ 2 ರೀತಿ ಎಕ್ಸ್ಚೇಂಜ್ ಇನ್ಸ್ಟ್ರಕ್ಷನ್ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್ XCHA, ಬೈಟ್. ಸೊ XCH ಅಂದರೆ ಎಕ್ಸ್ಚೇಂಜ್ ಇನ್ಸ್ಟ್ರಕ್ಷನ್ ಕಾಸಸ್ ದ ಅಕ್ಯುಮುಲೇಟರ್ ಆ್ಯಂಡ್ ಅಡ್ರೆಸ್ಡ್ ಬೈಟ್ ಟು ಎಕ್ಸ್ಚೇಂಜ್ ಡಾಟಾ. ಸೊ ಈ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ ಎ ರಿಜಿಸ್ಟ್ರಲ್ಲಿ ಮತ್ತು ಇಲ್ಲಿ ಬೈಟ್ ಅಂದರೆ ಸೆಕೆಂಡ್ ಆಪರೆಂಟ್ ಪ್ಲೇಸಲ್ಲಿ ಏನು ಅಡ್ರೆಸ್ ಬಳಸಿರ್ತೀವಿ ಅದರಲ್ಲಿರುವಂಥ ಡಾಟಾನ ಎಕ್ಸ್ಚೇಂಜ್ ಮಾಡುತ್ತೆ. ಅಂದರೆ ಎ ರಿಜಿಸ್ಟ್ರಲ್ಲಿ ಇರೋದು ಇಲ್ಲಿ ಯಾವ ಅಡ್ರೆಸ್ ಬಳಸಿರ್ತೀವಿ ಅಲ್ಲಿಗೆ ಹೋಗುತ್ತೆ ಆ್ಯಂಡ್ ಇಲ್ಲಿ ಯಾವ ಅಡ್ರೆಸ್ ಬಳಸಿರ್ತೀವಿ ಅಲ್ಲಿರೋ ಡಾಟಾ ಎ ರಿಜಿಸ್ಟ್ರಿಗೆ ಬಂದು ಸ್ಟೋರ್ ಆಗುತ್ತೆ. ದ ಅಡ್ರೆಸ್ಡ್ ಬೈಟ್ ಕ್ಯಾನ್ ಬಿ ಎನಿ ರಿಜಿಸ್ಟರ್ ಆರ್ ರ್ಯಾಮ್ ಲೊಕೇಶನ್. ಸೊ ಇಲ್ಲಿ ಬೈಟ್ ಪ್ಲೇಸಲ್ಲಿ ನಾವು ಯಾವುದಾದ್ರೂ ರಿಜಿಸ್ಟರ್ ಯೂಸ್ ಮಾಡ್ಬೋದು ಅಥವಾ ಯಾವುದಾದ್ರೂ ರ್ಯಾಮ್ ಲೊಕೇಶನ್ನ ಯೂಸ್ ಮಾಡ್ಬೋದು. ಸೊ ಇದನ್ನು 3 ಅಡ್ರೆಸ್ಸಿಂಗ್ ಮೋಡಲ್ಲಿ ಈ ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ. ಮೊದಲನೇದು ರಿಜಿಸ್ಟರ್ ಅಡ್ರೆಸ್ಸಿಂಗ್ ಮೋಡ್. ಸೊ ರಿಜಿಸ್ಟರ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಸಿಂಟ್ಯಾಕ್ಸ್ XCHA, RN. ಸೊ ಇಲ್ಲಿ RN ಪ್ಲೇಸಲ್ಲಿ ಯಾವ ರಿಜಿಸ್ಟರ್ ಆದರೂ ಬಳಸ್ಬೋದು ನಾವು R0 ಇಂದ ಹಿಡಿದು R7ವರೆಗೆ ಯಾವ ರಿಜಿಸ್ಟರ್ ಆದರೂ ಬಳಸ್ಬೋದು. ಸೊ ಎಕ್ಸ್ಚೇಂಜ್ ಎ ವಿತ್ ಡಾಟಾ ಇನ್ RN. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಯಾವ ರಿಜಿಸ್ಟರ್ನ ಬಳಸಿರ್ತೀವಿ ಅದರಲ್ಲಿರುವಂಥ ಡಾಟಾ ಎಗೆ ಹೋಗಿ ಸ್ಟೋರ್ ಆಗುತ್ತೆ ಆ್ಯಂಡ್ ಎದಲ್ಲಿ ಮೊದಲೇನು ಇರುತ್ತೋ ಡಾಟಾ ಅದು ಬಂದು ಈ ರಿಜಿಸ್ಟ್ರಿಗೆ ಸ್ಟೋರ್ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡ್ಬೋದು XCHA, R3 ಅಂದರೆ R3ದಲ್ಲಿ ಏನು ಡಾಟಾ ಇರುತ್ತೋ ಅದು ರಿಜಿಸ್ಟರ್ ಎಗೆ ಹೋಗಿ ಸ್ಟೋರ್ ಆಗುತ್ತೆ, ರಿಜಿಸ್ಟರ್ ಎದಲ್ಲಿ ಮೊದಲೇನಿರುತ್ತೋ ಅದು ಹೋಗಿ R3ಗೆ ಸ್ಟೋರ್ ಆಗುತ್ತೆ. ಸೊ ಇದು 1 ಬೈಟ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ XCHA, ಡೈರೆಕ್ಟ್. ಸೊ ಇಲ್ಲಿ ಏನು ಮಾಡ್ತೀವಿ, ಡೈರೆಕ್ಟ್ ಪ್ಲೇಸಲ್ಲಿ ನಾವು ಯಾವುದಾದ್ರೂ ರ್ಯಾಮ್ ಲೊಕೇಶನ್ ಡೈರೆಕ್ಟ್ ಅಡ್ರೆಸ್ನ ಬಳಸ್ಬೋದು. ಅವಾಗೇನಾಗುತ್ತೆ, ಈ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆದಾಗ ಈ ಡೈರೆಕ್ಟ್ ಅಡ್ರೆಸ್ ಲೊಕೇಶನಲ್ಲಿ ಏನು ಡಾಟಾ ಇರುತ್ತೋ ಅದು ಎಗೆ ಕಾಪಿ ಆಗುತ್ತೆ ಆ್ಯಂಡ್ ಎದಲ್ಲಿ ಮೊದಲೇನು ಇರುತ್ತೋ ಅದು ಹೋಗಿ ಡೈರೆಕ್ಟ್ ಅಡ್ರೆಸ್ಸಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೊ ಎಕ್ಸ್ಚೇಂಜ್ ಎ ವಿತ್ ಡಾಟಾ ಇನ್ ರ್ಯಾಮ್ ಲೊಕೇಶನ್. ಇದ್ರದ್ದು ಎಕ್ಸಾಂಪಲ್ XCHA, 50H. ಇದೇನು ಮಾಡುತ್ತೆ, 50H ಲೊಕೇಶನ್ಲಿರುವಂಥ ಡಾಟಾ ಎಗೆ ಹೋಗಿ ಸ್ಟೋರ್ ಆಗುತ್ತೆ ಆ್ಯಂಡ್ ಎದಲ್ಲಿ ಮೊದಲೇನಿತ್ತು ಅದು ಹೋಗಿ 50H ಲೊಕೇಶನ್ಗೆ ಹೋಗಿ ಸ್ಟೋರ್ ಆಗುತ್ತೆ. ಇನ್ನು ಇದು 2 ಬೈಟ್ ಇನ್ಸ್ಟ್ರಕ್ಷನ್. ಆ್ಯಂಡ್ ರಿಜಿಸ್ಟರ್ ಇಂಡೈರೆಕ್ಟ್ ಮೋಡಲ್ಲಿ ಕೂಡ ಬಳಸ್ಬೋದು ಈ ಇನ್ಸ್ಟ್ರಕ್ಷನ್ನು. ಸೊ XCHA, RI. ಸೊ ಇಲ್ಲಿ RI ಪ್ಲೇಸಲ್ಲಿ R0 ಅಥವಾ R1 ಬಳಸ್ತೀವಿ ಆ್ಯಂಡ್ ಆ ರಿಜಿಸ್ಟರ್ ಯಾವ ಲೊಕೇಶನ್ ಪಾಯಿಂಟ್ ಮಾಡ್ತಾ ಇರ್ತೀವಿ ರ್ಯಾಮ್ ಲೊಕೇಶನ್ನ ಅಲ್ಲಿರುವಂಥ ಡಾಟಾ ರಿಜಿಸ್ಟರ್ ಎಗೆ ಮೂವ್ ಆಗುತ್ತೆ ಆ್ಯಂಡ್ ರಿಜಿಸ್ಟರ್ ಎದಲ್ಲಿ ಮೊದಲೇನಿತ್ತು ಅದು ಹೋಗಿ ಯಾವ ಅಡ್ರೆಸ್ನ RI ಪಾಯಿಂಟ್ ಮಾಡ್ತಾ ಇರುತ್ತೆ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೊ ಎಕ್ಸಾಂಪಲ್ XCHA, R1 ಅಂದರೆ R1 ರಿಜಿಸ್ಟರ್ ಅಥವಾ R0 ಯಾವುದಾದ್ರು ಬಳಸ್ಬೋದು ಇಲ್ಲಿ R1 ಅಥವಾ R0. ಸೊ ಇಲ್ಲಿ ಈ ರಿಜಿಸ್ಟರ್ R1 ಅಥವಾ R0 ಬಳಸಿದಾಗ ಯಾವ ಲೊಕೇಶನ್ನ ರ್ಯಾಮ್ ಲೊಕೇಶನ್ನ ಪಾಯಿಂಟ್ ಮಾಡ್ತಾ ಇರುತ್ತೋ ಅಲ್ಲಿಗೆ ಎದಲ್ಲಿರುವಂಥ ಡಾಟಾನ ಕಾಪಿ ಮಾಡುತ್ತೆ ಆ್ಯಂಡ್ ಆ ಅಡ್ರೆಸ್ ಲೊಕೇಶನಲ್ಲಿರುವಂಥ ಡಾಟಾನ ಎಗೆ ಸ್ಟೋರ್ ಮಾಡುತ್ತೆ. ಸೊ ಇದು ಕೂಡ 1 ಬೈಟ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಲಾಸ್ಟ್ ಇನ್ಸ್ಟ್ರಕ್ಷನ್ ಈ ಡಾಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನಲ್ಲಿ ಅಂದರೆ XCHD A, @RI. ಸೊ XCHD ಅಂದರೆ ಇಲ್ಲಿ ಓನ್ಲಿ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ನಾವು ಇದನ್ನು ಬಳಸ್ತೀವಿ. ಸೊ XCHD ಇನ್ಸ್ಟ್ರಕ್ಷನ್ causes the accumulator and addressed location pointed by register RI to exchange lower nibbles. ಸೊ ಇದು ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಬಳಸ್ತಂಥ ಎಕ್ಸ್ಚೇಂಜ್ ಇನ್ಸ್ಟ್ರಕ್ಷನ್ ಇದ್ದಂಗೆ. ಆದರೆ ಇಲ್ಲೇನಾಗುತ್ತೆ, ಟೋಟಲ್ 8 ಬೈಟ್ ಏನು ಡಾಟಾ ಇರುತ್ತೋ ಅದೆಲ್ಲಷ್ಟು ಎಕ್ಸ್ಚೇಂಜ್ ಆಗಲ್ಲ. ಓನ್ಲಿ ಲೋವರ್ ನಿಬಲ್ ಅಂದರೆ ಲೋವರ್ 4 ಬಿಟ್ಸ್ ಡಾಟಾ ಏನಿರುತ್ತೋ ಅದು ಮಾತ್ರ ಎಕ್ಸ್ಚೇಂಜ್ ಆಗುತ್ತೆ ಈ ಇನ್ಸ್ಟ್ರಕ್ಷನಲ್ಲಿ.
ಆ್ಯಂಡ್ ಇದು ಓನ್ಲಿ ನಾವು ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಮಾತ್ರ ಬಳಸ್ಬೋದು. ಸೊ XCHD A, @RI ಇದು ಸಿಂಟ್ಯಾಕ್ಸ್. ಸೊ ಇಲ್ಲಿ @RI ಪ್ಲೇಸಲ್ಲಿ ಯಾವ ರಿಜಿಸ್ಟರ್ನ ನಾವು ಬಳಸಿರ್ತೀವಿ R0 ಅಥವಾ R1 ಅಲ್ಲಿ ಇರುವಂಥ ಡಾಟಾ ಅಂದರೆ ಅದರಲ್ಲಿರುವಂಥ ಓನ್ಲಿ ಲಾಸ್ಟ್ 4 ಬಿಟ್ಸ್ ಏನಿರುತ್ತೆ ಲೋವರ್ 4 ಬಿಟ್ಸ್, ಆ ಲೋವರ್ 4 ಬಿಟ್ಸ್ ಬಂದು ರಿಜಿಸ್ಟರ್ ಎ ಲೋವರ್ 4 ಬಿಟ್ಸಲ್ಲಿ ಸ್ಟೋರ್ ಆಗುತ್ತೆ. ಆ್ಯಂಡ್ ರಿಜಿಸ್ಟರ್ ಎದಲ್ಲಿ ಏನು ಲೋವರ್ 4 ಬಿಟ್ಸ್ ಇತ್ತು ಅದು ಹೋಗಿ ಈ ಇಂಡೈರೆಕ್ಟ್ ರಿಜಿಸ್ಟರ್ ಯಾವಲ್ಲಿ ಎಲ್ಲಿಗೆ ಪಾಯಿಂಟ್ ಮಾಡ್ತಾ ಇರ್ತಾರೆ ರ್ಯಾಮ್ ಲೊಕೇಶನ್ ಅಲ್ಲಿಗೆ ಹೋಗಿ ಸ್ಟೋರ್ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡ್ಬೋದು, ಇದು XCHD A, @R1 D ಆಗಬೇಕು ಇಲ್ಲಿ. ಆ್ಯಂಡ್ ಇಲ್ಲಿ R1 ಅಲ್ಲಿಗೆ ಪಾಯಿಂಟ್ ಮಾಡ್ತಾ ಇರುತ್ತೋ ಅಲ್ಲಿ ಇರೋಂಥ 4 ಬಿಟ್ಸ್ ಲೋವರ್ 4 ಬಿಟ್ಸು ರಿಜಿಸ್ಟರ್ ಎಗೆ ಬಂದು ಸ್ಟೋರ್ ಆಗುತ್ತೆ, ರಿಜಿಸ್ಟರ್ ಎ ಲೋವರ್ ಬಿಟ್ಸ್ ಪ್ಲೇಸಲ್ಲಿ. ಆ್ಯಂಡ್ ರಿಜಿಸ್ಟರ್ ಎದಲ್ಲಿ ಮೊದಲು ಲೋವರ್ 4 ಬಿಟ್ಸ್ ಏನಿತ್ತು ಅಲ್ಲಿ ಅದು ಹೋಗಿ ಈ R1 ಎಲ್ಲಿಗೆ ಪಾಯಿಂಟ್ ಮಾಡ್ತಾ ಇರುತ್ತೋ ಡಾಟಾ ಲೊಕೇಶನ್ ಅಲ್ಲಿ ಲೋವರ್ 4 ಬಿಟ್ಸ್ ಅಲ್ಲಿಗೆ ಸ್ಟೋರ್ ಆಗುತ್ತೆ. ಆ್ಯಂಡ್ ಇದು ಕೂಡ 1 ಬೈಟ್ ಇನ್ಸ್ಟ್ರಕ್ಷನ್. ಸೊ ಇಲ್ಲಿ ಎಕ್ಸ್ಚೇಂಜ್ ಇನ್ಸ್ಟ್ರಕ್ಷನಲ್ಲಿ ಒಂದು ಕಾಮನ್ ಏನಂದರೆ ಎಕ್ಸ್ಚೇಂಜ್ ಆಗಿರಲಿ ಎಕ್ಸ್ಚೇಂಜ್ ಡಿ XCHD ಎರಡು ಇನ್ಸ್ಟ್ರಕ್ಷನಲ್ಲಿ ಎ ರಿಜಿಸ್ಟರ್ನ ನಾವು ಯಾವಾಗಲೂ ಡೆಸ್ಟಿನೇಷನ್ ಪ್ಲೇಸಲ್ಲಿ ಬಳಸಿರ್ತೀವಿ. ಅಂದರೆ ಡೆಸ್ಟಿನೇಷನ್ ಯಾವಾಗಲೂ ಎ ರಿಜಿಸ್ಟ್ರೇ ಆಗಿರುತ್ತೆ ಈ ಎಕ್ಸ್ಚೇಂಜ್ ಇನ್ಸ್ಟ್ರಕ್ಷನ್ಗಳಲ್ಲಿ. ಸೊ ಇದಿಷ್ಟು ಡಾಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಲ್ ಆ್ಯಂಡ್ ರಿಟರ್ನ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ನೋಡೋಣ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವ ITI ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.